ಆರ್ಥ್ರೈಟಿಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ಆಸನಗಳನ್ನ ಮಾಡಬಹುದು ಅಂತ ನೋಡೋಣ. ಮೊದಲಿಗೆ ಕಟಿ ಪರಿವರ್ತಾಸನ. ಉಸಿರು ತೆಗೊಳ್ತಾ ನಿಮ್ಮ ಬಲ ಕಾಲನ್ನ ಸಾಧಾರಣ 1 ಫೂಟ್ ಆಗುವಷ್ಟು ಬಲಬದಿಗಿಡಿ. ಕೈಗಳನ್ನ ಸೊಂಟದ ಮೇಲಿಡಿ. ಉಸಿರು ಬಿಡ್ತಾ ನಿಮ್ಮ ಸೊಂಟ ಎದೆಯನ್ನ ಬಲಬದಿಗೆ ಹಿಂದಕ್ಕೆ ತಿರುಗಿಸಿ ಹಿಂದೆ ನೋಡ್ತಾ ದೀರ್ಘ ಉಸಿರಾಡಿ. ಆರ್ಥ್ರೈಟಿಸ್ ನಲ್ಲಿ ಬರುವಂತಹ ಮೊಣಕಾಲು ನೋವಿಗೆ, ಭುಜ ನೋವಿಗೆ ಒಳ್ಳೆ ಆಸನ ಇದು. ನಿಧಾನ ಉಸಿರಾಡಿ. 5 ಉಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮುಂದೆ ತಿರುಗಿ. ಉಸಿರು ಬಿಡ್ತಾ ನಿಮ್ಮ ಸೊಂಟವನ್ನ ಎಡಬದಿಗೆ ತಿರುಗಿಸಿ ಹಿಂದಕ್ಕೆ ತಿರುಗಿ ಹಿಂದೆ ನೋಡ್ತಾ ದೀರ್ಘ ಉಸಿರಾಡಿ. ನಿಧಾನ ಉಸಿರು ತೆಗೊಂಡು ಬಿಟ್ಟು ಮಾಡಿ 5 ಸಲ. 5 ಉಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮುಂದೆ ತಿರುಗಿ. ಉಸಿರು ಬಿಡ್ತಾ ಕೈ ಕೆಳಗೆ ತಂದು ಕಾಲು ಜೋಡಿಸಿ. ಇನ್ನು ಪರಿವೃತ್ತ ಭಂಗಿ. ಉಸಿರು ತೆಗೊಳ್ತಾ ನಿಮ್ಮ ಬಲ ಕಾಲನ್ನ 1 ಫೂಟ್ ಆಗುವಷ್ಟು ಬಲಕ್ಕಿಡಿ. ಉಸಿರು ಬಿಡಿ. ಉಸಿರು ತೆಗೊಳ್ತಾ ನಿಮ್ಮ ಬೆರಳುಗಳನ್ನ ಸೇರಿಸಿ ಮೇಲಕ್ಕೆ ತಿರುಗಿಸಿ 2 ಕೈಗಳನ್ನ ಮೇಲಕ್ಕೆತ್ತಿ ತಲೆ ಎತ್ತಿ ಮೇಲೆ ನೋಡಿ. ಉಸಿರು ಬಿಡ್ತಾ ನಿಮ್ಮ ಸೊಂಟವನ್ನ ಬಲಬದಿಗೆ ತಿರುಗಿಸಿ ಕೈ ಬೆರಳುಗಳನ್ನ ನೋಡ್ತಾ 5 ಸಲ ದೀರ್ಘ ಉಸಿರಾಡಿ. ಈ ಆಸನ ಮಾಡೋದ್ರಿಂದ ನಿಮಗೆ ಭುಜ ನೋವಿದ್ರೆ ಕಡಿಮೆ ಆಗ್ತಾ ಬರುತ್ತೆ. ಮೊಣಕೈ ಗಂಟು ನೋವಿಗೆ ಒಳ್ಳೆಯದು. ಹಿಪ್ ಜಾಯಿಂಟ್ ನೋವಿದ್ರೂ ಕೂಡ ತುಂಬಾ ಒಳ್ಳೇದಾಗತ್ತೆ. 5 ಉಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮುಂದೆ ತಿರುಗಿ. ಉಸಿರು ಬಿಡ್ತಾ ನಿಧಾನಕ್ಕೆ ಎಡಬದಿಗೆ ತಿರುಗಿ ಕೈ ಬೆರಳುಗಳನ್ನ ನೋಡ್ತಾ 5 ಸಲ ದೀರ್ಘ ಉಸಿರಾಡಿ. ನೆನ್ಪಿಟ್ಕೊಳ್ಳಿ, ಈ ಆಸನ ಮಾಡುವಾಗ ನಿಮ್ಮ 2 ಕಾಲುಗಳಿಗೆ ಸಮಭಾರ ಬೀಳಬೇಕು. 5 ಸಲ ದೀರ್ಘ ಶ್ವಾಸ ಆದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮುಂದೆ ತಿರುಗಿ. ಉಸಿರು ಬಿಡ್ತಾ ನಿಮ್ಮ ಕೈಗಳನ್ನ ಕೆಳಗೆ ತಂದು ಕಾಲು ಜೋಡಿಸಿ. ಉತ್ಕಟಾಸನ. ಉಸಿರು ತೆಗೊಳ್ತಾ ನಿಮ್ಮ ಬಲ ಕಾಲನ್ನ 1 ಫೂಟ್ ಆಗುವಷ್ಟು ಬಲಬದಿಗಿಡಿ. ಉಸಿರು ಬಿಡಿ. ಉಸಿರು ತೆಗೊಳ್ತಾ ನಿಮ್ಮ 2 ಕೈಗಳನ್ನ ಮೇಲಕ್ಕೆತ್ತಿ ಅಂಗೈಗಳನ್ನ ಜೋಡಿಸಿ. ಉಸಿರು ಬಿಡ್ತಾ ನಿಮ್ಮ ಮೊಣಕಾಲನ್ನ ಬಗ್ಗಿಸಿ ನೇರ ನೋಡ್ತಾ 5 ಸಲ ಉಸಿರಾಡಿ. ಈ ಆಸನ ಮಾಡೋದ್ರಿಂದ ಮೊಣಕಾಲು ನೋವಿಗೆ ತುಂಬಾ ಒಳ್ಳೇದಾಗತ್ತೆ. ಆರ್ಥ್ರೈಟಿಸ್ ಇರೋರಿಗೆ ಕಾಲು ವೀಕ್ ಆಗಿರುತ್ತೆ, ಕಾಲುಗಳಿಗೆ ಬಲ ಬರುತ್ತೆ ಈ ಆಸನ ಮಾಡಿದ್ರೆ. ಇನ್ನು ನಿಧಾನಕ್ಕೆ ಉಸಿರು ತೆಗೊಳ್ತಾ ಕಾಲುಗಳನ್ನ ನೇರ ಮಾಡಿ. ಉಸಿರು ಬಿಡ್ತಾ ಕೈ ಕೆಳಗೆ ತಂದು ಕಾಲು ಜೋಡಿಸಿ.